ಈ ವರ್ಷದ ಮೊದಲ ಚಂಡಮಾರುತ ಪಶ್ಚಿಮ ಬಂಗಾಳದಲ್ಲಿ ನಿನ್ನೆ ಬಂದು ಅಪ್ಪಳಿಸಿದೆ. ಇದರ ಪರಿಣಾಮ ಈಶಾನ್ಯ ದೇಶಗಳ ಮೇಲೆ ಬೀರುವಂತಹ ಸಾಧ್ಯತೆ. ರೆಮೆಲ್ ಚಂಡಮಾರುತದ ಅಬ್ಬರ ಈಗಾಗಲೇ ಶುರುವಾಗಿರುವಂಥದ್ದು. ಪಶ್ಚಿಮ ಬಂಗಾಳದ ಕರಾವಳಿಗೆ ಈ ಸೈಕ್ಲೋನ್ ಬಂದು ಅಪ್ಪಳಿಸಿದೆ. ಗಂಟೆಗೆ 135 ಕಿಲೋಮೀಟರ್ ವೇಗದಲ್ಲಿ ಬೀಸ್ತಾ ಇದೆ ಗಾಳಿ. ಕೋಲ್ಕತ್ತಾದಲ್ಲಿ ಆರಂಭವಾಗಿದೆ ಈಗಾಗಲೇ ಮಳೆ. ಪಶ್ಚಿಮ ಬಂಗಾಳ, ಒಡಿಶಾದಲ್ಲಿ ತೀವ್ರ ಕಟ್ಟೆಚ್ಚರವನ್ನು ವಹಿಸಲಾಗಿದೆ. ಮುಂಜಾಗ್ರತಾ ಕ್ರಮವಾಗಿ ವಿಮಾನ, ರೈಲು, ಹಡಗುಗಳ ಸಂಚಾರವನ್ನು ಸ್ಥಗಿತಗೊಳಿಸಲಾಗಿದೆ. ಮುನ್ನೆಚ್ಚರಿಕಾ ಕ್ರಮವಾಗಿ ಲಕ್ಷಾಂತರ ಜನರನ್ನ ಈಗಾಗಲೇ ಸ್ಥಳಾಂತರ ಮಾಡುವಂತಹ ಕೆಲಸ ಕೂಡ ಆಗಿದೆ. ಅಧಿಕಾರಿಗಳ ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಹೈ ಲೆವೆಲ್ ಮೀಟಿಂಗ್ ಅನ್ನು ಮಾಡಿದ್ದಾರೆ. ಎಲ್ಲ ರೀತಿಯಲ್ಲೂ ಕೂಡ ಪ್ರವಾಹವನ್ನು ಎದುರಿಸಲಿಕ್ಕೆ, ಈ ಸೈಕ್ಲೋನ್ನ ಪ್ರಭಾವವನ್ನು ಎದುರಿಸಲಿಕ್ಕೆ ಬೇಕಾದಂತಹ ಸಿದ್ಧತೆಯನ್ನು ಮಾಡಿಕೊಳ್ಳಿ, ಸಜ್ಜಾಗಿ ಅಂತೇಳಿ ಪ್ರಧಾನಿ ನರೇಂದ್ರ ಮೋದಿ ಅವರು ಸೂಚನೆಯನ್ನು ಕೊಟ್ಟಿರುವಂಥದ್ದು. ಈ ವರ್ಷದ ಮೊದಲ ಚಂಡಮಾರುತ ಇದು. ರಮೆಲ್ ಅಂತ ಇದಕ್ಕೆ ಹೆಸರನ್ನು ಇಡಲಾಗಿದೆ. ರಮೆಲ್ ಅಂದರೆ ಒಮನ್ ಭಾಷೆಯಲ್ಲಿ ಮರಳು ಅಂತ ಅರ್ಥ. ಈಗಾಗಲೇ ಒಡಿಶಾ, ಅಸ್ಸಾಂ, ಮೇಘಾಲಯ, ತ್ರಿಪುರಾ, ಮಣಿಪುರ, ಮೇಘಾಲಯ ಈ ಭಾಗದಲ್ಲಿ ಅಂದರೆ ಈಶಾನ್ಯ ಭಾಗದಲ್ಲಿ ಧಾರಾಕಾರ ಮಳೆಗೆ ಈ ಚಂಡಮಾರುತ ಸಾಕ್ಷಿ ಆಗ್ತಾ ಇದೆ. ಕೇವಲ ಮಳೆ ಮಾತ್ರ ಅಲ್ಲ, ಅಬ್ಬರದ ಗಾಳಿ ಕೂಡ ಬೀಸ್ತಾ ಇರೋದ್ರಿಂದ ಸಾಲು ಸಾಲು ಅವಾಂತರಗಳು ಈ ಸೈಕ್ಲೋನ್ನಿಂದ, ಈ ಚಂಡಮಾರುತದಿಂದ ಸೃಷ್ಟಿ ಆಗ್ತಾ ಇದೆ. ಈ ಚಂಡಮಾರುತದ ತೀವ್ರತೆಯನ್ನು ಮೊದಲೇ ಅರಿತುಕೊಂಡಂತಹ ಭಾರತೀಯ ಹವಾಮಾನ ಇಲಾಖೆ ಒಂದು ಮಹತ್ವದ ಮುನ್ಸೂಚನೆಯನ್ನು ಕೊಟ್ಟಿತ್ತು. ಈಗಾಗಲೇ NDRF ತಂಡದ ಸಿಬ್ಬಂದಿಗಳನ್ನು ಅಲ್ಲಿ ನಿಯೋಜನೆ ಮಾಡಲಾಗಿತ್ತು. ಅವರ ಕೆಲಸವನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಬಿದ್ದಂತಹ ಮರಗಳನ್ನು ತೆರವುಗೊಳಿಸ್ತಾ ಇದ್ದಾರೆ. 1 ಲಕ್ಷ ಜನರನ್ನು ಈಗಾಗಲೇ ಸ್ಥಳಾಂತರ ಮಾಡುವಂತಹ ಕೆಲಸ ಆಗ್ತಾ ಇದೆ. ಜೊತೆಗೆ ಸಮುದ್ರದ ಅಲೆಗಳ ಅಬ್ಬರ ಕ್ಷಣದಿಂದ ಕ್ಷಣಕ್ಕೆ ಜಾಸ್ತಿ ಆಗ್ತಾ ಇದೆ. ಈ ಸೈಕ್ಲೋನ್ನ ಎಫೆಕ್ಟ್ ಇದೆಯಲ್ಲ, ಇದು ಕೋಸ್ಟಲ್ ಭಾಗದಲ್ಲಿ ಹೆಚ್ಚು ಪ್ರಭಾವ ಬೀರಬಹುದು ಅನ್ನುವಂತಹ ಸೂಚನೆಯು ಕೂಡ ಭಾರತೀಯ ಹವಾಮಾನ ಇಲಾಖೆಯಿಂದ ಸಿಕ್ಕಿರುವಂಥದ್ದು. ಹಾಗಾಗಿಯೇ ಈಶಾನ್ಯ ಭಾಗದ ರಾಜ್ಯಗಳಲ್ಲಿ ಈಗಾಗಲೇ ಕಟ್ಟೆಚ್ಚರವನ್ನು ವಹಿಸಲಾಗಿದೆ. ಅಧಿಕಾರಿಗಳ ಜೊತೆಗೆ ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿ ಅವರು ನಿನ್ನೆ ಸಂಜೆಯೇ ಒಂದು ಹೈ ಲೆವೆಲ್ ಮೀಟಿಂಗ್ ಅನ್ನು ಮಾಡಿದ್ರು. ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡ್ಕೊಳ್ಳಿ, ಯಾವುದೇ ರೀತಿಯ ಸಾವು ನೋವುಗಳಾಗಲಿಕ್ಕೆ, ಅನಾಹುತಗಳಾಗಲಿಕ್ಕೆ, ಅವಾಂತರಗಳು ಸೃಷ್ಟಿಯಾಗುವುದಕ್ಕೆ ಬಿಡಬೇಡಿ. ಅತ್ಯಂತ ಯಶಸ್ವಿಯಾಗಿ ಈ ಸೈಕ್ಲೋನ್ ಅನ್ನು ಫೇಸ್ ಮಾಡೋಣ ಅನ್ನುವಂತಹ ನಿಟ್ಟಿನಲ್ಲಿ ಮಹತ್ವದ ಸಭೆಯನ್ನು ನಡೆಸಿದ್ರು. ಈ ಮಹತ್ವದ ಸಭೆಯ ನಂತರ ಅಧಿಕಾರಿಗಳು ಕೂಡ ಅಲರ್ಟ್ ಆಗಿದ್ದಾರೆ. ಈಗಾಗಲೇ ಒಡಿಶಾ, ಅಸ್ಸಾಂ, ಮೇಘಾಲಯ, ತ್ರಿಪುರಾ, ಮಣಿಪುರ ಈ ಭಾಗದಲ್ಲಿ ಮಳೆಯ ಅಬ್ಬರ ಕ್ಷಣದಿಂದ ಕ್ಷಣಕ್ಕೂ ಕೂಡ ಜಾಸ್ತಿ ಆಗ್ತಾ ಇದೆ. ಈ ಸೈಕ್ಲೋನ್ ಎಫೆಕ್ಟ್ ಕೇವಲ 1 ದಿನಗಳ ಕಾಲ ಮಾತ್ರ ಇರುತ್ತೆ ಅಂತ ಹೇಳಿ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನು ಕೊಟ್ಟಿರುವಂಥದ್ದು. ಅಂದರೆ ಇವತ್ತು ಸಂಜೆಯ ಅಷ್ಟೊತ್ತಿಗೆ ಇದರ ಎಫೆಕ್ಟ್ ತಗ್ಗುತ್ತೆ, ಕ್ರಮೇಣವಾಗಿ ಕಡಿಮೆ ಆಗುತ್ತೆ ಅನ್ನುವಂತಹ ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ನೀವು ಕೂಡ ಗಮನಿಸ್ತಾ ಇದ್ದೀರಿ ಈಶಾನ್ಯ ರಾಜ್ಯಗಳಲ್ಲಿ ಯಾವ ರೀತಿ ಮಳೆ ಅಬ್ಬರಿಸ್ತಾ ಇದೆ ಅಂಥೇಳಿ. ಅದರಿಂದ ಸೃಷ್ಟಿಯಾಗ್ತಾ ಇರುವಂತಹ ಸಾಲು ಸಾಲು ಅವಾಂತರಗಳನ್ನು ಕೂಡ ಗಮನಿಸ್ತಾ ಇದ್ದೀರಿ. ಈ ವರ್ಷದ ಮೊದಲ ಚಂಡಮಾರುತ ಇದು ಕರ್ನಾಟಕದ ಮೇಲೆ ಯಾವುದೇ ರೀತಿಯ ಪ್ರಭಾವ ಬೀರಲ್ಲ ಅಂಥೇಳಿ ಹವಾಮಾನ ಇಲಾಖೆಯ ಅಧಿಕಾರಿಗಳು ಸೂಚನೆಯನ್ನು ಕೊಟ್ಟಿದ್ದಾರೆ. ಬಟ್ ಕರಾವಳಿ ಭಾಗದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕು ಅಂಥೇಳಿ. ಅಂದರೆ ಸಮುದ್ರ ಪ್ರಕ್ಷುಬ್ಧಗೊಳ್ಳುವಂತಹ ಸಾಧ್ಯತೆ ಇರುತ್ತೆ, ಸಮುದ್ರದ ಅಲೆಗಳ ಅಬ್ಬರ ಜಾಸ್ತಿ ಆಗುವಂತಹ ಸಾಧ್ಯತೆ ಇರುತ್ತೆ. ಯಾರೂ ಕೂಡ ಸಮುದ್ರ ತೀರಕ್ಕೆ ಹೋಗಬೇಡಿ, ಆಟ ಆಡೋದಕ್ಕೆ ಹೋಗಬೇಡಿ, ಆಳ ಮೀನುಗಾರಿಕೆಗೆ ತೆರಳಬೇಡಿ ಅಂತೇಳಿ ಜಿಲ್ಲಾಧಿಕಾರಿಗಳು ಕೂಡ ಈ ಕೋಸ್ಟಲ್ ಭಾಗದಲ್ಲಿ ಸೂಚನೆಯನ್ನು ಪಾಸ್ ಮಾಡಿದ್ದಾರೆ. ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತದ ಹಿನ್ನೆಲೆಯಲ್ಲಿ ಉತ್ತರ ಕರ್ನಾಟಕ ಜಿಲ್ಲೆಯ ಕರಾವಳಿ ತೀರದ ಭಾಗಕ್ಕೆ ಯಾರೂ ಕೂಡ ಬರಬಾರ್ದು, ಅಂದರೆ ಸಮುದ್ರ ಭಾಗಕ್ಕೆ ಇಳಿಬಾರ್ದು ಅಂಥೇಳಿ ನಿರ್ಬಂಧವನ್ನು ವಿಧಿಸಲಾಗಿದೆ. ಆದರೆ ಸೂಚನಾ ಫಲಕ ಹಾಗೂ ಸಿಬ್ಬಂದಿ ನಿಯೋಜನೆ ಮಾಡದ ಹಿನ್ನೆಲೆಯಲ್ಲಿ ಪ್ರವಾಸಿಗರು ಬೇಕಾಬಿಟ್ಟಿಯಾಗಿ ವರ್ತಿಸ್ತಾ ಇದ್ದಾರೆ. ಸಮುದ್ರಕ್ಕೆ ಇಳಿದು ಎಂಜಾಯ್ ಮಾಡ್ತಿದ್ದಾರೆ. ಜೀವಕ್ಕೆ ಇದು ಕುತ್ತನ್ನು ತರಬಹುದು ಅನ್ನುವಂತಹ ಆತಂಕ ಈಗ ಮನೆ ಮಾಡಿದೆ. ಇನ್ನು ಹವಾಮಾನ ವೈಪರೀತ್ಯದಿಂದ ಅತಿ ವೇಗವಾಗಿ ಅಲೆಗಳು ಕಡಲ ತೀರಕ್ಕೆ ಬಂದು ಅಪ್ಪಳಿಸ್ತಾ ಇದೆ. ಜಿಲ್ಲಾಡಳಿತ ರೆಡ್ ಅಲರ್ಟ್ ಅನ್ನು ಘೋಷಣೆ ಮಾಡಿದೆ ನಿಜ, ಬಟ್ ಜನರಿಗೆ ಎಚ್ಚರಿಕೆಯನ್ನ ಮೂಡಿಸುವ ಅಥವಾ ಜಾಗೃತಿ ಮೂಡಿಸುವಂತಹ ಕೆಲಸ ಮಾಡ್ತಾ ಇಲ್ಲ. ಇದು ಕೂಡ ಈಗ ಸ್ಥಳೀಯರ ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ಬನ್ನಿ ನೋಡ್ಕೊಂಡು ಬರೋಣ. ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತ ಆಗಿದೆ. ಅದರ ಬೆನ್ನಲ್ಲೇ ಅರಬ್ಬಿ ಸಮುದ್ರ ಭಾಗದಲ್ಲಿ ಹೆಚ್ಚಿನ ಮಳೆ ಆಗ್ತದೆ. ಜೊತೆಗೆ
ಹೆಚ್ಚಿನ ಗಾಳಿಯೂ ಕೂಡ ಈ ಭಾಗದಲ್ಲಿ ಬೀಸ್ತಾರೆ ಅನ್ನುವಂತಹ ಸೂಚನೆಯನ್ನು ಹವಾಮಾನ ಇಲಾಖೆ ನೀಡಿರುವಂಥದ್ದು. ಹೀಗಾಗಿ ಉತ್ತರ ಕನ್ನಡ ಜಿಲ್ಲೆ ಭಾಗದಲ್ಲಿ ಜಿಲ್ಲಾಡಳಿತ ಕರಾವಳಿ ಭಾಗದಲ್ಲಿ ರೆಡ್ ಅಲರ್ಟನ್ನು ಘೋಷಣೆ ಮಾಡಿರ್ಬೋದು. ನೀವು ನೋಡ್ಬೋದು ಈ ಭಾಗದಲ್ಲಿ ಧ್ವಜವನ್ನು ಇಟ್ಟು ಆ ಭಾಗದಿಂದ ಒಳಭಾಗಕ್ಕೆ ಯಾರು ಕೂಡ ಪ್ರವಾಸಿಗರು ಬರ್ಬೋದು. ಪ್ರವಾಸಿಗರಿಗೆ ಈಗ ನಿರ್ಬಂಧವನ್ನು ಹೇರಿರುವಂಥದ್ದು, ಸಮುದ್ರ ಭಾಗದಲ್ಲಿ ಇಳಿಬಾರ್ದು ಅನ್ನೋಂಥ ಸೂಚನೆಯನ್ನು ಜಿಲ್ಲಾಡಳಿತ ನೀಡಿರುವಂಥದ್ದು. ಹೀಗಾಗಿ ಈ ಭಾಗದಲ್ಲಿ ನೀವು ನೋಡ್ಬೋದು ರೆಡ್ ಅಲರ್ಟ್ ಕೂಡ ಇರುವಂಥದ್ದು. ಇಂಥದ್ರಲ್ಲಿ ಪ್ರವಾಸಿಗರು ಈ ಭಾಗದಲ್ಲಿ ಈಗ ಸಮುದ್ರದಲ್ಲಿ ಇಳಿದು ಎಂಜಾಯನ್ನು ಮಾಡ್ತಾ ಇರೋದನ್ನು ಗಮನಿಸ್ಬೋದಾಗಿದೆ. ಪ್ರವಾಸೋದ್ಯಮ ಇಲಾಖೆ ಈ ಭಾಗದಲ್ಲಿ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಬೇಕು, ಜಿಲ್ಲಾಡಳಿತ ಕೂಡ ಪೊಲೀಸರನ್ನು ನಿಯೋಜನೆ ಮಾಡಬೇಕು, ಕರಾವಳಿ ಕಾವಲು ಪಡೆಯೂ ಕೂಡ ಸಿಬ್ಬಂದಿಗಳಿರ್ತಾರೆ. ಆದರೆ ಈ ಭಾಗದಲ್ಲಿ ನೀವು ನೋಡಿದರೆ ಆಶ್ಚರ್ಯ ಆಗ್ತದೆ, ಯಾವುದೇ ಸಿಬ್ಬಂದಿಗಳನ್ನು ಜಿಲ್ಲಾಡಳಿತ ನಿಯೋಜನೆ ಮಾಡಿಲ್ಲ. ಮತ್ತು ಇಲ್ಲಿ ಬರುವಂಥ ಪ್ರವಾಸಿಗರು ಕೂಡ ಯಾವುದೇ ಸೂಚನಾ ಫಲಕಗಳನ್ನು ಕೂಡ ಹಾಕದೇ ಇರೋದ್ರಿಂದ ಪ್ರವಾಸಿಗರು ಈಗ ಸಮುದ್ರಕ್ಕೆ ಇಳಿದು ಎಂಜಾಯನ್ನು ಮಾಡ್ತಾ ಇದ್ದಾರೆ. ಆದರೆ ಕರಾವಳಿ ತೀರ ಭಾಗದಲ್ಲಿ ಅಬ್ಬರದ ಗಾಳಿಯೂ ಕೂಡ ಇದೆ. ಅದರ ಜೊತೆಗೆ 30ರಿಂದ 50 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಅಬ್ಬರ ಇರುವಂಥದ್ದು, ಅಲೆಗಳು ಕೂಡ ಈ ಭಾಗದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಬರುತ್ತೆ ಅಂತಹ ಸೂಚನೆಯನ್ನು ನೀಡಿದೆ. ಇವೆಲ್ಲವೂ ಸೂಚನೆ ಹಿನ್ನೆಲೆಯಲ್ಲಿ ಯಾರೂ ಕೂಡ ಈ ಭಾಗದಲ್ಲಿ ನೀರಿಗೆ ಇಳಿಬಾರ್ದು, ಇಳಿದರೆ ತೊಂದರೆ ಆಗ್ತದೆ ಅನ್ನೋಂಥ ಸೂಚನೆಯನ್ನು ಮಾತ್ರ ಜಿಲ್ಲಾಡಳಿತ ಹೇಳಿರುವಂಥದ್ದು. ಆದರೆ ಪ್ರವಾಸಿಗರನ್ನು ನೀವು ನೋಡ್ಬೋದು, ಈ ಭಾಗದಲ್ಲಿ ಅತಿ ಹೆಚ್ಚು ಜನ ಈ ಭಾಗದಲ್ಲಿ ಬಂದು ನೀರಿನಲ್ಲಿ ಇಳಿದು ಎಂಜಾಯನ್ನು ಮಾಡ್ತಾ ಇದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಭಾಗದಲ್ಲಿ ಗೋಕರ್ಣ, ಮುರುಡೇಶ್ವರ ಮತ್ತು ಗೋಕರ್ಣ ಭಾಗದಲ್ಲಿ ಹೆಚ್ಚಿನ ಪ್ರವಾಸಿಗರು ಬರ್ತಾರೆ. ಆದರೆ ಇವೆಲ್ಲ ಭಾಗದಲ್ಲಿಯೂ ಕೂಡ ಲೈಫ್ ಗಾರ್ಡನ್ನು ಕೂಡ ನಿಯೋಜನೆ ಮಾಡದೇ ಇರೋಷ್ಟು ಅಶಕ್ತವಾಗಿದೆ ಜಿಲ್ಲಾಡಳಿತ. ಇನ್ನು ಸೂಚನಾ ಫಲಕವನ್ನು ಕೂಡ ಈ ಭಾಗದಲ್ಲಿ ಈಗ ಹಾಕದೇ ಇರುವಂಥದ್ದು ಬಹಳ ಆತಂಕಕ್ಕೆ ಕಾರಣವಾಗಿದೆ. ಇನ್ನು ಕರಾವಳಿ ಭಾಗದಲ್ಲಿ ಸದ್ಯದ ಮಟ್ಟಿಗೆ ಮೀನುಗಾರಿಕೆಯನ್ನು ನಿಷೇಧ ಹೇರಲಾಗಿದೆ. ಜೂನ್ 1ರಿಂದ ನೈಸರ್ಗಿಕ ಮೀನುಗಾರಿಕೆ ಕೂಡ ಸಂಪೂರ್ಣವಾಗಿ ನಿಷೇಧವಿರುತ್ತದೆ 2 ತಿಂಗಳುಗಳು. ಆದರೆ ಈಗ ಅವಧಿ ಪೂರ್ವದ ಮುಂಚಿತವಾಗಿ ಮೀನುಗಾರಿಕೆ ಕೂಡ ಈಗ ಬಂದಾಗಿರುವಂಥದ್ದು. ಒಟ್ಟಿನಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಭಾಗದಲ್ಲಿ ಕರಾವಳಿ ಭಾಗದಲ್ಲಿ ರೆಡ್ ಅಲರ್ಟ್ ಇದ್ದರೂ ಕೂಡ ಪ್ರವಾಸಿಗರು ಸಮುದ್ರಕ್ಕೆ ಇಳಿದು ಎಂಜಾಯನ್ನು ಮಾಡೋ ಮೂಲಕ ಆತಂಕಕ್ಕೆ ಕಾರಣವಾಗಿದೆ. ಕ್ಯಾಮರಾಮನ್ ಸುರೇಂದ್ರ ಜೊತೆ ನವೀನ್ ಸಾಗರ್, ಪಬ್ಲಿಕ್ ಟಿವಿ, ಕಾರವಾರ.